ಇಂದಿನಿಂದ ಕಸ ವಿಲೇವಾರಿಗೂ ಕೂಡ ಬಿಬಿಎಂಪಿಯಿಂದ ಶುಲ್ಕ ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಟ್ಟಡ ವಿಸ್ತೀರ್ಣದ ಆಧಾರದ ಮೇಲೆ ಬಿಬಿಎಂಪಿ ಕಸವನ್ನು ವಿಲೇವಾರಿ ಶುಲ್ಕವನ್ನು ಏನಂತಂದರೆ ಅಪ್ಲೈ ಮಾಡೋದಕ್ಕೆ ಹೋಗ್ತಾ ಇದೆ. ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಈವರೆಗೆ ಆಸ್ತಿ ತೆರಿಗೆಯಲ್ಲಿ ಉಪಕರಣ ಸಂಗ್ರಹಿಸಲಾಗಿದ್ದ ಬಿಬಿಎಂಪಿ ಇನ್ನು ಮುಂದೆ ಘನತ್ಯಾಜ್ಯ ನಿರ್ವಹಣೆಗಾಗಿ ತ್ಯಾಜ್ಯ ಬಳಕೆದಾರರ ಶುಲ್ಕ ವಸೂಲಾತಿಗೆ ಮುಂದಾಗಿದೆ. ನೂತನ ಬಳಕೆದಾರರ ಶುಲ್ಕವನ್ನು ಏಪ್ರಿಲ್ 1ರಿಂದ ತೆರಿಗೆ ಪಾವತಿಸುವವರಿಂದ ವಸೂಲಾತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ತ್ಯಾಜ್ಯ ಸಂಗ್ರಹ ಮತ್ತು ವಿಲೇವಾರಿಗಾಗಿ ಈವರೆಗೆ ಆಸ್ತಿ ತೆರಿಗೆಯಲ್ಲಿ ಕಡಿಮೆ ಪ್ರಮಾಣದ ಉಪಕರ ವಸೂಲಾತಿಯನ್ನು ಮಾಡಲಾಗ್ತಾ ಇತ್ತು. ಆದರೆ ಏಪ್ರಿಲ್ನಿಂದ ಬಳಕೆದಾರರ ಶುಲ್ಕ ವಸೂಲಾತಿ ಮಾಡಲಾಗ್ತಾ ಇದೆ. ಅದು ಆಸ್ತಿ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಬಳಕೆದಾರರ ಶುಲ್ಕ ನಿಗದಿ ಮಾಡಲಾಗಿದೆ. ಏಪ್ರಿಲ್ 1ರಿಂದ ವಸೂಲಾತಿ ಅಂದರೆ ಪಾವತಿಸಲಾಗುವಂತಹ ಆಸ್ತಿ ತೆರಿಗೆಯಲ್ಲಿಗೆ ವಾರ್ಷಿಕ ಬಳಕೆದಾರರ ಶುಲ್ಕ ವಸೂಲಾತಿ ಮಾಡುವ ಸರ್ಕಾರ ಬಿಬಿಎಂಪಿಯನ್ನು ಅನುಮತಿಯನ್ನು ಕೊಟ್ಟಿದೆ. 600 ಚದರ ಅಡಿ ವಿಸ್ತೀರ್ಣದ ನಿವೇಶನ ವಸತಿ ಕಟ್ಟಡದಲ್ಲಿನ ಪ್ರತಿ ಮನೆಯಿಂದ ಮಾಸಿಕ 10 ರೂಪಾಯಿಯಂತೆ ವಾರ್ಷಿಕ 120 ರೂಪಾಯಿ ಬಳಕೆದಾರರ ಶುಲ್ಕ ವಸೂಲಾತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಹೀಗಾಗಿಯೇ ಆಸ್ತಿಯ ವಿಸ್ತೀರ್ಣ ಹೆಚ್ಚಿದ್ದಂತೆ ಬಳಕೆದಾರರ ಶುಲ್ಕವನ್ನು ಹೆಚ್ಚಿಸಲಾಗುತ್ತೆ. ಅಂತಿಮವಾಗಿ 4000 ಚದರ ಅಡಿ ಮತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣ ಕಟ್ಟಡದ ಪ್ರತಿ ಮನೆಗೆ ಮಾಸಿಕ ತಲಾ 400 ರೂಪಾಯಿಯಂತೆ ವಾರ್ಷಿಕ 4800 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಇನ್ನು ಸ್ವಂತ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ಹೊಂದಿಲ್ಲದ ಸಗಟು ತ್ಯಾಜ್ಯ ಉತ್ಪಾದಕರು ಅಥವಾ ವಾಣಿಜ್ಯ ಕಟ್ಟಡಗಳು ಪ್ರತಿ ಕೆಜಿಗೆ 12 ರೂಪಾಯಿಯಂತೆ ಬಳಕೆದಾರರ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಅಂದರೆ 600 ಚದರ ಅಡಿ ನಿಮ್ಮ ಮನೆ ಇದ್ದಂತಂದರೆ ಮಾಸಿಕ ಶುಲ್ಕ ಎಷ್ಟಾಗುತ್ತೆ ಅಂತಂದರೆ 10 ರೂಪಾಯಿ ಆಗುತ್ತೆ. 600ರಿಂದ 1000 ಚದರ ಅಡಿ ಇದ್ದರೆ 50 ರೂಪಾಯಿ, 1ರಿಂದ 2000 ಚದರ ಅಡಿ ಇದ್ದರೆ 100 ರೂಪಾಯಿ, 2ರಿಂದ 3000 ಚದರ ಅಡಿ ಇದ್ದರೆ 150 ರೂಪಾಯಿ, 3ರಿಂದ 4000 ಚದರ ಅಡಿ ಇದ್ದರೆ 200 ರೂಪಾಯಿಯನ್ನು ನೀವು ಪಾವತಿಸಬೇಕು. ಏನಕ್ಕಂದರೆ ಈ ಕಸ ವಿಲೇವಾರಿಗೋಸ್ಕರ. ಜೊತೆಗೆ 4000 ಚದರ ಅಡಿಗಿಂತ ಹೆಚ್ಚಿವಿದ್ದರೆ ಅದಕ್ಕೇನು ಮಾಡಬೇಕಂದ್ರೆ 400 ರೂಪಾಯಿ ನೀವೇನು ಮಾಡಬೇಕಂತಂದರೆ ಕೊಡಬೇಕಾಗತ್ತೆ. ಸೊ ಇನ್ನು ಮುಂದೆ ಏನಂತಂದರೆ ಇದಾದ ನಂತರ ಈಗ ಮಾಲ್ಗಳಾಗಿರಬಹುದು, ದೊಡ್ಡ ದೊಡ್ಡ ವ್ಯಾಪಾರ ಮಳಿಗೆಗಳಿರ್ತಾವಲ್ಲ, ಅಲ್ಲಿ ಏನಂತಂದರೆ ಕೆಜಿಗೆ 12 ರೂಪಾಯಿ ಕಸ ಎಷ್ಟು ಕೆ ಜಿ ಇದೆಯಲ್ಲ ಅದ್ರ ಬಗ್ಗೆ ಅಷ್ಟು ನೀವು ದುಡ್ಡನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾ. ಬಟ್ ಏನಂತಂದರೆ ಈಗ ಕಸ ವಿಲೇವಾರಿಗೂ ಕೂಡ ದೊಡ್ಡ ತಲೆನೋವಾಗಿದೆ. ಬಟ್ ಏನಾಗುತ್ತೆ ಅಂತ ನೋಡಬೇಕು. ಇನ್ನು ರಾಜಕೀಯದ ಕಡೆ ಬರೋದಾದರೆ ಏನಂತಂದರೆ